ನಮಸ್ಕಾರ. ನಾನು ಮಂಜುನಾಥ್ ಹೊಸಮನೆ, ಹುಬ್ಬಳ್ಳಿಯ ವಿದ್ಯಾನಗರದ ನಿವಾಸಿಯಾಗಿದ್ದು ನನ್ನ ಸ್ವರಚಿತ ಕವನ ಪರಿಸರದ ಕುರಿತಾದ ಮನದ ಅಳಲನ್ನು ಓದುತ್ತಿದ್ದೇನೆ. ನಿಸರ್ಗದ ವಿಷಯದಲ್ಲಿ ಮನುಷ್ಯನ ಹಸ್ತಕ್ಷೇಪ, ಅದರಿಂದಾಗುವ ಪರಿಸರ ನಾಶದ ಕುರಿತಾಗಿ ಪರಿಸರ ಮಾತೆಯ ಅಳಲನ್ನು ನನ್ನ ಶಬ್ದಗಳಲ್ಲಿ ಹಿಡಿದಿಡಲು ಪ್ರಯತ್ನಿಸಿದ್ದೇನೆ. ಕವನ ವಾಚನಕ್ಕಾಗಿ ಅವಕಾಶವನ್ನು ಕೊಟ್ಟಂತಹ ಶ್ರೀ ಆರ್ಯಾದುರ್ಗಾದೇವಿ ಪ್ರಕಾಶನ ಹಾಗೂ ಮಾನ್ವಿತಾ ಸ್ಟುಡಿಯೋ ಮುಂಡಗೋಡಿಯವರಿಗೆ ಧನ್ಯವಾದಗಳು. ಕವನದ ಶೀರ್ಷಿಕೆ ಮನದ ಅಳಲು. ನಾನು ಪರಿಸರ ಕಾಣಲು ಬಯಸುವೆ, ಜನಜೀವನ ಸುಂದರ ಸುರಸುಂದರ. ಮೊದಲೆಲ್ಲ ಕೊಡಲಿ ಗರಗಸದ ಆಟ, ಈಗಂತೂ ಬುಲ್ಡೋಜರ್ನದೇ ಕಾಟ. ಗಟ್ಟಿ ಭಾಗವ ಕಚ್ಚಿ ತೆಗೆಯಲು ಸಿಡಿಮದ್ದಿನ ಸ್ಫೋಟ, ಹೇಗೆ ಬಳಸಿಕೊಳ್ಳಲಿ ಎಂಬ ಹಣದ ಹಪಾಪಿಯ ನೋಟ. ನನ್ನ ಇಂದಿನ ಸ್ಥಿತಿ, ವಿದ್ಯಾರ್ಥಿಗೆ ಭಾಷಣದ ವಿಷಯ, ಅವಕಾಶವಾದಿಗೆ ಕಾಸಿನ ಮೂಲ. ಸರ್ಕಾರಕ್ಕೆ ಒಂದು ಖಾತೆ, ಉದ್ಯಮಿಗೆ ಬರೀ ಖ್ಯಾತೆ. ಒಡಲು ಕೊರೆದು ಏನು ಸಿಕ್ಕೀತೆಂದು ಹುಡುಕುವ ದುಷ್ಟ ಮನಸ್ಸುಗಳ ಮಧ್ಯೆ ಸಹನಗೆಡಬಾರದೆಂಬ ಮನಸ್ಥಿತಿ. ಪ್ರತಿ ಬಾರಿಯೂ ಪರೀಕ್ಷೆಗೊಳಪಡುತ್ತಿದೆ ನನ್ನ ಸಹನಶಕ್ತಿ, ಏಕೆಂದರೆ ನಾನು ಸಹನಾಧರಿತ್ರಿ. ನನಗೂ ಸಾಕಾಗಿದೆ, ಉಪಶಮನಕ್ಕೆಂದು ತುಸು ಮೈ ಕೊಡವಿದರೂ ಸಾವಿನ ಸಂಖ್ಯೆ ಸಾವಿರದಲ್ಲಿ. ಅಯ್ಯೋ, ಅಸಂಖ್ಯ ಮಕ್ಕಳ ಸಲುವ ನನಗೆ ನನ್ನ ಸೌಖ್ಯ ಬಯಸುವ ಮನವ ಹುಡುಕುವ ದುಸ್ಥಿತಿ. ಬೇಕಾಗಿ ಹೇರು ಸಾಲು ಮರದ ತಿಮ್ಮಕ್ಕನಂಥ ಮಕ್ಕಳು, 4 ದಿನದ ಪಯಣದಿ ಎಲ್ಲರೊಡಗೂಡಿ ಚೆಂದಾಗಿ ಬಾಳಲು. ನಮಸ್ಕಾರ.